ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಚಾಮರಾಜನಗರ ಸಾಹಿತ್ಯ ಮಿತ್ರಕೂಟ ಹಾಗೂ ಮುಳ್ಳೂರು ಶಿವಮಲ್ಲು ಅಭಿಮಾನಿ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಆಯುಷ್ಮಾನ್ ಮುಳ್ಳೂರು ಶಿವಮಲ್ಲು ರವರ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನು ದಿನಾಂಕ 15/7/2024 ಸೋಮವಾರರಂದು ಕೊಳ್ಳೇಗಾಲದ ಅರುಣಾಚಲೇಶ್ವರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಲಿತ ಸಾಹಿತ್ಯ ಪರಿಷತ್ ಮಿತ್ರಕೂಟ ಮುಳ್ಳೂರು ಶಿವಮಲ್ಲು ಅಭಿಮಾನಿ ಬಳಗದ ಅಧ್ಯಕ್ಷರಾದ ಸರಸ್ವತಿ ಹೊನ್ನಪ್ಪ ರವರು ವಹಿಸಿದರು. ಪ್ರಾಸ್ತಾವಿಕ ನುಡಿಯನ್ನು ರೋಟರಿ ಕ್ಲಬ್ ಮುಳ್ಳೂರು ಶಿವಮಲ್ಲು ರವರ ಕುರಿತು ಸಿದ್ದರಾಜು ನಿವೃತ್ತ DDPI ಇವರು ಮುಳ್ಳೂರು ಶಿವಮಲ್ಲು ರವರ ಕುರಿತು ಹಲವಾರು ವಿಷಯಗಳನ್ನು ಪ್ರಸ್ತಾಪಿಸಿದರು. ಜಿಲ್ಲಾಧ್ಯಕ್ಷರಾದ ಗುರುರಾಜ್ ಯರಗನಹಳ್ಳಿ ರವರು ಹಾಗೂ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಸಾಹಿತ್ಯ ಮಿತ್ರ ಕೂಟದ ಅಧ್ಯಕ್ಷರಾದ ಮದ್ದೂರು ದೊರೆಸ್ವಾಮಿಯವರು ವಹಿಸಿದರು. ಚಂದ್ರೂರವರು ಮತ್ತು ಅವರ ತಂಡದವರಿಂದ ಹಲವಾರು ಕ್ರಾಂತಿ ಗೀತೆಗಳನ್ನು ನಡೆಸಿಕೊಡಲಾಯಿತು. ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಗೌರವಾನ್ವಿತ ಕವಿಗಳಾದ ಪಳನಿಸ್ವಾಮಿ ಜಾಗೇರಿ, ಶಾಂತರಾಜು ಮಾಯಾಸುತ, ಹಿಂಚ್ ಆನಂದರಾಜ್, ಕೋಮಲಾ ಸುರೇಶ್, ಸ್ಮೃತಿ ಕಾತ್ಯಾಯಿಣಿ ಕೊಳ್ಳೇಗಾಲ, ಶೇಷಗಿರಿ ಹರಳೆ, ಸ್ಮಿತಿ ಪ್ರೇಮಕುಮಾರಿ ಸಿದ್ದಯ್ಯನಪುರ, ಸುಭಾಷ್ ಮಾಡ್ರಹಳ್ಳಿ, ಕಾಳಿಂಗಸ್ವಾಮಿ ಸಿದ್ಧಾರ್ಥ್, ದಿಲೀಪ್ NK, ಕೆಂಪರಾಜು ಕಾಗಲವಾಡಿ, ಶಂಕರ್ C ಅಂಕನಶೆಟ್ಟಿಪುರ, ಬಳೆಪೇಟೆ ಪ್ರಕಾಶ್, ಗುಂಬಳ್ಳಿ ಬಸವರಾಜು ಹಾಗೂ ಈ ಕಾರ್ಯಕ್ರಮಕ್ಕೆ ಹಲವಾರು ಸಾಹಿತ್ಯಾಸಕ್ತರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಡಲಾಯಿತು. ಸುದ್ದಿಗಾಗಿ ಸಂಪರ್ಕಿಸಿ ಮಿಮಿಕ್ರಿ ರಾಜ್, GPT, ಗುಂಡ್ಲುಪೇಟೆ. ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾನು ಅಧ್ಯಯನ ಮಾಡಬೇಕಾದಾಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಚಾಮರಾಜನಗರ, ಗುಂಡ್ಲುಪೇಟೆ ಎಲ್ಲರೂ ಕೂಡ ಅಲ್ಲಿ ಶಿವಬುದ್ಧಿ ಅವರು, ನಮ್ಮ ಚಾಮರಾಜನಗರದಲ್ಲಿ ವೆಂಕಟರಮಣ ಸ್ವಾಮಿ ಪಾಪು ಅವರು, ಮತ್ತೆ ಇಲ್ಲಿ 1985 ಆ ಸಂದರ್ಭದಲ್ಲಿ ದೇವನೂರು ಮಹಾದೇವರು, ಹರಿಹರ ಆನಂದ ಸ್ವಾಮಿ ಅವರು ಇಲ್ಲಿ ಕರೆಸಿ ಕೊಳ್ಳೇಗಾಲದ ಮುಳ್ಳೂರು ಗ್ರಾಮ ಕರೆಸಿ ದಲಿತ ಸಂಘರ್ಷ ಸಮಿತಿಯ ಒಂದು ಗ್ರಾಮ ಘಟಕವನ್ನ ಪ್ರಾರಂಭ ಮಾಡುವ ಕೆಲಸವನ್ನ ಅವರು ಮಾಡಿದ್ರು. ಹಾಗಾಗಿ ಇವೆಲ್ಲವೂ ಕೂಡ ನಾವು ಗಮನಿಸ್ತಾ ಬಂದಾಗ ಅವರ ಮೂಲದಲ್ಲಿ ಬಹಳ ಹೋರಾಟಗಾರರು, ಸಜ್ಜನರು, ನೊಂದವರ ಬಗ್ಗೆ ಅನುಕಂಪ ಇಟ್ಕೊಂಡು ಸಹಾನುಭೂತಿಯನ್ನು ಇಟ್ಕೊಂಡು ಕೆಲಸ ಮಾಡುವಂತ ಒಂದು ಸಹೃದಯ ಮನಸ್ಸುಳ್ಳವರು ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಈಗ ನಮಗೆ ಹಲವಾರು ವಿಚಾರಗಳನ್ನ ಸಿದ್ದರಾಜ್ ಸರ್ ಹೇಳಿದ್ರು, ಅವರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಅಂತ. ಹಾಗಾಗಿ ಧಾರ್ಮಿಕವಾಗಿಯೂ ಕೂಡ ಬುದ್ಧನ ನಡೆಯನ್ನ, ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಹಾದಿಯನ್ನ ಅವರು ಸದಾ ಕಾಲದಲ್ಲೂ ಪ್ರಜ್ಞೆಯಿಂದನೇ ಅವರು ನಿರ್ವಹಿಸ್ತಾ ಬಂದಿದ್ದಾರೆ. ಹಾಗಾಗಿ ಅಂತಿಮವಾಗಿ ಬುದ್ಧ ನಮ್ಮೆಲ್ಲರ ಮಾರ್ಗದಾತನಾಗಿದ್ದಾನೆ ಅಂತ ಅಂಬೇಡ್ಕರ್ ದಾರಿ ತೋರಿಸಪಟ್ಟ ಮಾರ್ಗದಲ್ಲಿ ಅವರು ನಡೆಯೋದ್ರಿಂದನೇ ಸಕ್ರಿಯವಾಗಿ ಭಾರತೀಯ ಬುದ್ಧ ಸಮಾಜ ಏನಿದೆ, ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಅಂತ ನಾವೇನ್ ಕರೆದು ಅದರಲ್ಲಿ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡು ಮತ್ತೆ ಇಲ್ಲೂ ಕೂಡ ಸಾಕಷ್ಟು ಮರಳಿ ಮನೆಗೆ ಬುದ್ಧ ನೆಡೆಗೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ನಡೆಸಿರುವಂತಹ ಕೆಲಸನೂ ಕೂಡ ಅವರು ಮಾಡಿದ್ದಾರೆ. ಜೊತೆಗೆ ಇವರು ದಲಿತ ಹೋರಾಟಗಾರರು ಅಂತ ಅವ್ರು ಹೇಳಿದ್ರು, ಒಂದಷ್ಟು ಕೆಲವು ಗ್ರಾಮಗಳಲ್ಲಾದಂತ ಅನ್ಯಾಯಗಳನ್ನ ಮತ್ತು ಅಲ್ಲಾದಂತ ತೊಂದರೆಗಳನ್ನ ಇವರೆಲ್ಲ ಸಂಘಟನಾತ್ಮಕವಾಗಿ ಎದುರಿಸಿ ಅವರಿಗೆ ನ್ಯಾಯ ಒದಗಿಸಿಕೊಟ್ಟದ್ದು ಅಂತ. ಅದು ಒಂದು ಭಾಗ. ಆದ್ರೆ ಇನ್ನೊಂದು ಕಡೆ ಇಡೀ ಕರ್ನಾಟಕದಾದ್ಯಂತ ಒಂದು ಚಳುವಳಿ ಬೆಳೀತಾ ಇತ್ತು. ಆ ಚಳುವಳಿನೇ ಬಹುಜನ ಚಳುವಳಿ ಅಂತ ನಾವು ಕರಿತಾ ಇದ್ದು, ಆ ಚಳುವಳಿಯನ್ನ ಹಿಂದೆ ಇದ್ದಂತ ದಲಿತ ಚಳುವಳಿಯನ್ನ ಒಂದು ಮುಂದುವರಿದ ಭಾಗ ಅಂತ ಹೇಳಿ ಆ ಬಹುಜನ ಚಳುವಳಿಯನ್ನ ಕಟ್ಟುವ ಮತ್ತು ಸ್ವಾಭಿಮಾನ ಚಳುವಳಿಯನ್ನು ಕಟ್ಟುವಂತ ಕೆಲಸಗಳಾಗಿ ಆ ಸಂದರ್ಭದಲ್ಲಿ ಅವರು ಆಗಲೇ ಹೇಳಿದಂಗೆ JDS ಅಲ್ಲಿ ಸೇರಿರೋದು ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನನ್ನ ಕವನದ ಶಿಕ್ಷಿಕೆ ಎಲ್ಲ ಬೇಕಿರೋ ಜೀವ ಬೇಕಿರೋ ಅಂದ್ರೆ ರೈತರು ಮತ್ತು ಬಡವರ ಒಂದು ಕವನ. ಮನದೊಳಗಿನ ಕಲ್ಪನೆಯ ಕಡೆಗೆ ಹೋರಾಡುವ ಭಕ್ತ ಜನಕ್ಕೆ ಓಮು ರಕ್ಷಿಗೂ ದೋಪುಡಿ ಹಾಡುವಾಗ ನಮ್ಮದೇ ಅನ್ನ ತಮ್ಮನೆಂಬುದು ಅರಿವಿಗೆ ಬರುವುದೇ ಇಲ್ಲ. ಕಣ್ಣು ಕಿವಿ ಮೂಗು ಸ್ಪರ್ಶ ಜ್ಞಾನವಿಲ್ಲದ
ಅಧಿಕಾರಸ್ಥ ಮಂದಿಗೆ ಬಸವಳಿದು ಬದುಕುವ ಬಡವರ ಭಾವನೆ ಕಾಣುವುದಿಲ್ಲ. ಕೋಟಿ ಕೋಟಿ ಹೊತ್ತು ಮನುಷ್ಯತ್ವ ಸತ್ತು ಬದುಕುವ ಖುಷಿ ದೇಶ ಪ್ರೇಮಿಗಳಿಗೆ ತುತ್ತಿನ ಚೀಲ ತುಂಬಿಸಲಾಗದೆ ಲಕ್ಷ ಲಕ್ಷ ಆತ್ಮಹತ್ಯೆ, ಲಕ್ಷ ಜನರು ಆತ್ಮಹತ್ಯೆ ಹಾದಿ ಹಿಡಿದಾಗ ನಮ್ಮ ದೇಶವಾಸಿಗಳು ಎಂದೆನಿಸುವುದಿಲ್ಲ. ಮೋಜು ಮಸ್ತಿಯಲ್ಲಿ ಮುಳುಗಿರುವ ಜನಗೆ ಧರ್ಮಾಂತರಿಗೆ ಧನವೇ ಪ್ರಧಾನವಾಗಿ, ಅಂದರೆ ಪಶುವೇ ಪ್ರಧಾನವಾಗಿ, ದನ ಗಣಕವೇ ಮಿಗಿಲಾಗಿ, ಅನ್ನದಾತರ ಅನ್ನದ ಋಣವ ತಿನ್ನುವಾಗಲೂ ಅವರ ಕೀರಳುವುದರಲ್ಲಿ ನೆಲೆಸುವುದಿಲ್ಲ. ಅವರ ಒಳಬೇಗುದಿ ಹಣ ತಟ್ಟುವುದೇ ಇಲ್ಲ. ಯೋಗಿಗಳು ಭೋಗಿಗಳಾಗಿ ಸಂತತ್ವ ಸತ್ತಾಗ, ಕಾವಿ ಬಂಡವಾಳವಾದಾಗ, ತೆಗಿ ಎಂಬ ವಸೂಲಿಗಳಾದಾಗ ಕಪಟರಿಗೆ ಒಳಗಟ್ಟು ತೆರೆದಿರುವುದಿಲ್ಲ. ದಯೆ ಮಾಯವಾಗಿ ಹೃದಯ ಹೀನರಾಗಿ ಚಪಲ ಚಂದಿಗಳಾಗಿ ಬದಲಾದಾಗ ಸಂಬಂಧಗಳ ಮೌಲ್ಯ ಉಳಿಯುವುದೇ ಇಲ್ಲ. ಧರ್ಮ ಬೆಳೆಯುವುದೇ, ಸಾಮರಸ್ಯ ಓಡುವುದೇ. ಜಾತಿಗಳ ಭರಾಟೆಯಲ್ಲಿ ಕೊಳ್ಳುಬಾಕ ಹಾದಿಯಲ್ಲಿ ಚಿಕ್ಕದೆಲ್ಲವೂ ಬೇಕು, ಎಲ್ಲ ನಮಗೆ ದಕ್ಕಬೇಕು. ಸರಕಿಗಿರುವ ಬೆಲೆ ಜೀವಕ್ಕಿಲ್ಲ. ಸಂತ ಹೊರಗಿನ ಚಿಂತೆ ಒಂದೇ, ಇಲ್ಲಿ ನೆಲ ಮಿಗಿಲು ಜೀವ ಮಿಗಿಲು. ಧನ್ಯವಾದ ಅವಕಾಶ ಮಾಡಿ. ವೇದಿಕೆನ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂಥ ದೊಡ್ಡ ಮನಸ್ಸು ಬರೋದು ಅಪರೂಪ. ಅಂತ ಒಂದು ಅಪರೂಪದ ವ್ಯಕ್ತಿತ್ವ ಅವರು ಶಿವಮಲ್ಲಣ್ಣವರು. ಅವರ ಹುಟ್ಟುಹಬ್ಬದ ಈ ದಿನ ನಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ವೇದಿಕೆಯಲ್ಲಿರುವಂತಹ ಈ ಕಾರ್ಯಕ್ರಮ ಸರ್ವಾಧ್ಯಕ್ಷರಾಗಿರುವ ಸರಸ್ವತಿ ಮೇಡಮ್ ಅವರಿಗೆ, ನನ್ನ ಮಾರ್ಗದರ್ಶಕರು ಕೂಡ, ಮತ್ತು ಜಿಲ್ಲಾ ದಾಸಾಪ ಅಧ್ಯಕ್ಷರಾಗಿರುವ ಗುರುರಾಜು ಎರಗನಳ್ಳಿ ಅವರಿಗೆ, ನನ್ನ ನೆಚ್ಚಿನ ಗುರುಗಳು ಪೂಜ್ಯರು ಆಗಿರುವ ಸಿದ್ದರಾಜ್ ಸರ್ ಅವರ ಪಾದಾರಕ್ಕೆ ನಮಸ್ಕರಿಸ. ಸಮಯದ ಮಿತಿ ನನ್ನ ಮನಸ್ಸಲ್ಲಿದೆ, ಆದರೆ ಅಧ್ಯಕ್ಷರ ನುಡಿ ಆಡಲೇಬೇಕನ್ನಂಥ ಅನಿವಾರ್ಯತೆ ಇರೋದರಿಂದ ಇಲ್ಲಿ ನಿಂತಿದ್ದೇನೆ. ಆ ಕಾರಣಕ್ಕಾಗಿ ಆ ಸಮಾಜ ಬಹಳ ಶಾಂತಿಯುತವಾಗಿರುವಂಥದ್ದು, ಅಂತ ತೆಲಿಗಳು ಬೇಕು ಅನ್ನೋದು. ಕಾವ್ಯ ಸುಮ್ಮನೆ ಹುಟ್ಟುಬಿಡ್ತಾರೆ. ಕಾವ್ಯ ಹುಟ್ಟೋದಕ್ಕೆ ಪ್ರತಿಭೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾರೆ ನಮ್ಮ ಕಾವ್ಯ ಪ್ರಕಾಶದಲ್ಲಿ. ಪ್ರಜ್ಞಾ ನವನ ಮೌಲ್ಮೇನ ಶಾಲಿನಿ ಪ್ರತಿಭಾಮತ. ಪ್ರಜ್ಞಾ ನವನ ಮೌಲ್ಯ ಶಾಲಿನಿ ಪ್ರತಿಭಾಮತ.